ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ, ಶುಭೋದಯ. ದಿನ 3 21 ದಿನಗಳ ಸಂಗೀತ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಪ್ರತಿದಿನ ಪ್ರಾರ್ಥನೆಯೊಂದಿಗೆ ಆರಂಭಗೊಂಡು ಧ್ಯಾನ, ತದನಂತರ ಕೊನೆಯಲ್ಲಿ ಒಂದು ಮುದ್ರೆ ಇರುತ್ತದೆ. ಅದ್ಯಾವುದು ಅಂತ ನೋಡೋಣ ಇವತ್ತು. ಮೊದಲಿಗೆ ಪ್ರಾರ್ಥನೆ. ನೇರವಾಗಿ ಕುಳಿತು ನಮಸ್ಕಾರ ಮುದ್ರಾ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಬಾಗಿ ಗುರು ವೃಂದಕ್ಕೆ ನಮಸ್ಕರಿಸುತ್ತಾ ಕತ್ತು ನೇರ, ಕೈಗಳನ್ನು ಈ ರೀತಿ ಉಜ್ಜಿ ಬಂದ ಶಾಖವನ್ನು ಕಣ್ಣುಗಳಿಗೆ, ಕರ್ಣಗಳಿಗೆ ತಾಗಿಸುತ್ತಾ. ಓಕೆ ಮಾಸ್ಟರ್ಸ್, ಈಗ ನೇರವಾಗಿ ಧ್ಯಾನಕ್ಕೆ ಹೋಗೋಣ. ಎಂದಿನಂತೆ ಧ್ಯಾನಕ್ಕೆ ಹೋಗುವ ಮುಂಚೆ 1 ಗ್ಲಾಸ್ ನೀರನ್ನು ಸೇವನೆ ಮಾಡಿ. ಇನ್ನ 1 ಗ್ಲಾಸ್ ನೀರನ್ನು ಪಕ್ಕಕ್ಕಿಟ್ಟು ಧ್ಯಾನದ ನಂತರ ಆ ಶಕ್ತಿಯುತವಾದ ನೀರನ್ನು ಸೇವಿಸಬಹುದು. ಓಕೆ ಮಾಸ್ಟರ್ಸ್, ಪ್ರಶಾಂತವಾದ ವಾತಾವರಣ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಕತ್ತು ಬೆನ್ನು ನೇರ, ನೆಲದ ಮೇಲಾದರೆ ಸುಖಾಸನದಲ್ಲಿ ಮ್ಯಾಟ್ ಮೇಲೆ ಕುಳಿತು, ಸೋಫಾ ಅಥವಾ ಕುರ್ಚಿ ಮೇಲೆ ಅಥವಾ ಕೆಳಗಡೆ ನೆಲದ ಮೇಲೆ ಮಾಡಕ್ಕಾಗದೆ ಇರೋರು ಸೋಫಾ ಕುರ್ಚಿ ಮೇಲೆ ಕತ್ತು ಬೆನ್ನು ಹುರಿ ನೇರ, ಕನ್ನಡಕಗಳಿದ್ದರೆ ಪಕ್ಕಕ್ಕಿಟ್ಟು ಕೈಗಳನ್ನು ಈ ರೀತಿ ಬೆಸೆದು ಕಾಲುಗಳನ್ನು ಕ್ರಾಸ್ ಮಾಡಿ ಆರಾಮಾಗಿ ಸಂತೋಷದಿಂದ ಈ 45 ನಿಮಿಷಗಳು, ಇನ್ನ 10 ನಿಮಿಷಗಳ ಕಾಲ ನಾವು ಒಂದು ಮುದ್ರೆ ಮತ್ತು ಪ್ರಶ್ನೋತ್ತರ ಸಮಯ ತಗೊಳ್ಕೊಂಡಿರೋದ್ರಿಂದ ನಾವು 10 ನಿಮಿಷ ಅದಕ್ಕಾಗಿ, ಅಂದ್ರೆ 45 ನಿಮಿಷ ಧ್ಯಾನ ಇರುತ್ತೆ. ಕಣ್ಣುಗಳನ್ನು ನಿಧಾನವಾಗಿ ಮೃದುವಾಗಿ ಮುಚ್ಚಿ ಜೊತೆಗೆ ಪಿರಮಿಡ್ ಕ್ಯಾಪ್ ಇದ್ರೆ ಅದನ್ನ ನಾವು ಹ್ಯಾಂಗ್ ಮಾಡ್ಕೊಳ್ಳೋಣ. ಈಗ ಸಹಜ ಸರಳವಾದ ಉಸಿರಾಟವನ್ನು ಗಮನಿಸೋಣ. ನಾವು ಧ್ಯಾನಕ್ಕೆ ಕುಳಿತಾಗ ಕೈಗಳನ್ನು ಕ್ರಾಸ್ ಮಾಡಿದಾಗ 10% ಶಕ್ತಿ ಹಾಗೂ ಕಾಲುಗಳನ್ನು ಲಾಕ್ ಮಾಡಿದಾಗ 10% ಶಕ್ತಿ, ಕಣ್ಣುಗಳನ್ನು ಕ್ಲೋಸ್ ಮಾಡಿದಾಗ 80% ಶಕ್ತಿ ನಮ್ಮಲ್ಲೇ ಉಳಿಯುವುದರಿಂದ, ಹಾಗಾಗಿ ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆರೆಯಬಾರದು. ಯಾವಾಗ ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತೇವೆಯೋ ನಮ್ಮ ಸುತ್ತ ಒಂದು ಕಾಂತಿ ಶಕ್ತಿ ವಲಯ ಪ್ರಾರಂಭಗೊಳ್ಳುತ್ತದೆ. ಹೌರ ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಂತಲ್ಲ, ನಮ್ಮ ಸುತ್ತಲಿನ ಆ ಪ್ರಭಾವಳಿ, ಆ ಔರಾದ ಶಕ್ತಿ ಏನಿದೆ ಅದು ನಮ್ಮನ್ನು ಸದಾ ಕಾಲ ಸಂರಕ್ಷಿಸುತ್ತದೆ. ಈ ಧ್ಯಾನ
ಧ್ಯಾನ ಎಂಬ ಎರಡಕ್ಷರವು ತುಂಬಾ ಶಕ್ತಿಯುತವಾದದ್ದು ಮತ್ತು ನಮಗೆ ಅನೇಕ ಕಾಯಿಲೆಗಳು, ತೊಂದರೆಗಳನ್ನು ದೂರ ಮಾಡುತ್ತದೆ. ಬರೀ ಧ್ಯಾನದ ಜೊತೆ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಸಮಗ್ರ ಜೀವನ ಶೈಲಿಗಳನ್ನು ನಾವು ಅಳವಡಿಸಿಕೊಂಡರೆ ನಮ್ಮಷ್ಟು ಸುಖಿ ಯಾರೂ ಇರುವುದಿಲ್ಲ. ಹಾಗಾಗಿ ಮಾಸ್ಟರ್ಸ್, ನಮ್ಮ ಮಹಾವತಾರ್ ಫೌಂಡೇಶನ್ನಲ್ಲಿ ಪ್ರತಿದಿನ ಯೋಗ, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿಗಳನ್ನು ಕೊಡ್ತಾ ಇದ್ದಾರೆ. ಈಗ ನಾವು ಉಸಿರನ್ನು ಗಮನಿಸುತ್ತಿದ್ದೇವೆ. ಸುಖಾಸನದಲ್ಲಿ ಕುಳಿತು ಮಂದಸ್ಮಿತರಾಗುತ್ತಾ ಆರಾಮಾಗಿ ಸಂತೋಷದಿಂದ ಈ ಧ್ಯಾನದ ಸಮಯ ನಮಗಾಗಿ ಮೀಸಲಿಟ್ಟಿದ್ದೇವೆ. ಇಡೀ ದಿನ ನಮ್ಮಿಡೀ ಆಯಸ್ಸನ್ನು ಈ ಧ್ಯಾನ ನಮ್ಮ ಸಂತೋಷ, ಆನಂದಕ್ಕೆ ಕಾರಣವಾಗುತ್ತಿದೆ. ಕೇವಲ ಒಳಹೋಗುತ್ತಿರುವ ಉಸಿರು, ಹೊರ ಹೋಗುತ್ತಿರುವ ಉಸಿರನ್ನೇ ಗಮನಿಸೋಣ. ಯಾವುದೇ ದೀರ್ಘ ಉಸಿರಾಟ, ಕುಂಭಕ, ರೇಚಕಗಳು ಬೇಡ. ಸಹಜ, ಸರಳ, ನಮಗರಿವಿಲ್ಲದಂತೆಯೇ ಮಾಡುತ್ತಿರುವಂತಹ ಉಸಿರಾಟದ ಕಡೆ ಗಮನ. ಈಗ ಮನಸ್ಸು ಶೂನ್ಯವಾಗಿದೆ. ಆಲೋಚನಾ ರಹಿತವಾದ ಸ್ಥಿತಿ. ಯಾವಾಗ ಆಲೋಚನೆಗಳು ಶೂನ್ಯವಾಗುತ್ತವೆಯೋ ಆಗ ವಿಶ್ವಶಕ್ತಿ ಚೈತನ್ಯ ನಮ್ಮೆಡೆಗೆ ಪ್ರವೇಶಿಸುತ್ತಿರುವುದನ್ನು ಗಮನಿಸಿಕೊಳ್ಳೋಣ. ಗಮನಿಸುವುದೇ ಆತ್ಮನ ಲಕ್ಷಣ. ಮತ್ತೆ ಮೊಗದಲ್ಲಿ ಬದಲಾವಣೆ ಕಂಡರೆ ಸಡಿಲ ಮಾಡಿಕೊಳ್ಳೋಣ, ಮಂದಸ್ಮಿತರಾಗೋಣ. ಮತ್ತೆ ಆಲೋಚನೆಗಳೇನಾದರೂ ಸ್ವಲ್ಪವೇ ಸುಳಿದರೂ ಸಹ ಅದರ ಗಮನ ಡಿಲೀಟ್ ಮಾಡುತ್ತಾ ಬರೋಣ. ಮತ್ತೆ ಶ್ವಾಸದ ಕಡೆ ಗಮನ ಕೊಡುತ್ತಿದ್ದಂತೆ ಆ ಯೋಚನೆಗಳೆಲ್ಲ ಹೊರ ಹೋಗುತ್ತವೆ. ಈ ವಿಶ್ವಶಕ್ತಿ ಚೈತನ್ಯ ನಮ್ಮಲ್ಲಿ ಪ್ರಸಾರವಾದೊಡನೆ ಮತ್ತೆ ಯಾವ ಆಲೋಚನೆಗೂ ಅವಕಾಶವೇ ಬೇಡ. ಮನಸ್ಸಿನ ನಿಯಂತ್ರಣ, ನಿಗ್ರಹ ಎಲ್ಲವೂ ನಮ್ಮ ಕೈಯಲ್ಲಿದೆ, ನಮ್ಮ ಚಿತ್ತದಲ್ಲಿದೆ. ಒಂದು ಬಾರಿ ನಾವು ತೆಗೆದುಕೊಳ್ಳುವಂತಹ ಶ್ವಾಸ, ಹೊರಹಾಕುವಂತಹ ಶ್ವಾಸ, ಇದನ್ನೇ ಗಮನಿಸೋಣ. ಈಗ ಉಸಿರಾಟವನ್ನೇ ಗಮನಿಸುತ್ತಾ, ಮೃದುವಾದ ನಾದವನ್ನು ಗಮನಿಸುತ್ತಾ, ಎರಡನ್ನು ಲಯ ಮಾಡುತ್ತಾ
ಶೂನ್ಯ ಮಾಡಿಕೊಂಡು ಸಂಪೂರ್ಣ ಧ್ಯಾನಾಸಕ್ತರಾಗೋಣ. ಯಾರು ಕಣ್ಣನ್ನು ತೆರೆಯಬಾರದು.
ಎರಡು ನಿಮಿಷ. ಮೂವತ್ತು ಸೆಕೆಂಡ್. ಎಲ್ಲರೂ ಪರಿಸರ ಎಚ್ಚರಿಕೆಗೆ ಮರಳೋಣ. ಹತ್ತು ಸೆಕೆಂಡ್ಗಳು. ಐದು, 4, 3, 2, 1, 0.
ಎಲ್ಲರೂ ನಿಧಾನವಾಗಿ ಕೈ ಬೆರಳುಗಳನ್ನು ಬಿಡಿಸಿ 2 ಕಣ್ಣುಗಳ ಮೇಲಿಟ್ಟುಕೊಳ್ಳೋಣ. ಹಾಗೆ ಅಲ್ಲಿ 5 ಸೆಕೆಂಡುಗಳು ಗಮನಿಸುತ್ತಾ ನಿಧಾನವಾಗಿ ಕೈಗಳನ್ನು ಇಳಿಸಿ ಮೃದುವಾಗಿ ಕಣ್ಣುಗಳನ್ನು ಬಿಡುತ್ತಾ ಕರಗಳನ್ನು ಸ್ಪರ್ಶಿಸೋಣ. ಕರಗಳನ್ನೇ ನೋಡೋಣ. ಅದೇ ಸಾಕ್ಷಿ ಭಾವದಲ್ಲಿ. ಓಕೆ ಮಾಸ್ಟರ್ಸ್, ಒಳ್ಳೆಯ ಸಂಗೀತ ನಾದದೊಂದಿಗೆ ಈ ಒಂದು ಅದ್ಭುತವಾದ ಧ್ಯಾನ ನಮ್ಮೆಲ್ಲರಿಗೂ ಸಂತೋಷ, ಆನಂದ ಕೊಟ್ಟಿರುವುದನ್ನು ಗಮನಿಸಿಕೊಳ್ಳೋಣ. ಮಹಾ ಅವತಾರ್ ಫೌಂಡೇಶನ್ಗೆ ನಾದವನ್ನು ಶೇರ್ ಮಾಡಿದಂತಹ ಸಿಬ್ಬಂದಿ ವರ್ಗದವರಿಗೆ, ಪ್ರಕೃತಿ ಮಾತೆಗೆ ಚಪ್ಪಾಳೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಓಕೆ ಮಾಸ್ಟರ್ಸ್, ಇವಾಗ ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೋಬಹುದು. ಇದಾದ ನಂತರ ದಿನಕ್ಕೊಂದು ಮುದ್ರೆ. ಇವತ್ತಿನ ಮುದ್ರೆ ಯಾವುದೊಂದು ನೋಡೋಣ. ಮಾಸ್ಟರ್ಸ್, ಮೊದಲನೇ ಮುದ್ರೆ ಚಿನ್ಮುದ್ರ, ತದನಂತರ ಪ್ರಾಣಮುದ್ರ ನಿನ್ನೆ ನೋಡಿದ್ವಿ. ಇವತ್ತು ಯಾವುದು ಆ ಮುದ್ರೆ ಅಂತ ಹೇಳೋದಾದ್ರೆ ವಾಯುಮುದ್ರ. ವಾಯುಮುದ್ರ ಇದರ ವಿಶೇಷತೆ ಏನು ಅಂತ ನೋಡೋದಾದ್ರೆ, ನಮ್ಮ ದೇಹದಲ್ಲಿರುವ ವಾಯುವಿನ ಏರುಪೇರುಗಳನ್ನು ಈ ಮುದ್ರೆ ನಿವಾರಿಸುತ್ತದೆ. ಅದು ಹೇಗ್ ಮಾಡೋದು ಅಂತ ನೋಡೋಣ. ತೋರ್ಬೆರಳು, ಎರಡನೇ ಬೆರಳನ್ನು ಈ ರೀತಿ ಮಡಿಸಿ ಹೋಲ್ಡ್ ಮಾಡಿ, ಮಿಕ್ಕ 3 ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರು ಬೆರಳು ನೇರವಾಗಿರಲಿ. ಹೆಬ್ಬೆಟ್ಟಿನಿಂದ ಅದುಮಿ. ಇನ್ನೊಂದ್ಸಲ ಎರಡನೇ ಬೆರಳನ್ನು ಹೆಬ್ಬೆಟ್ಟಿನ ತುದಿ, ಈ ಹೆಬ್ಬೆಟ್ಟಿನ ಕೆಳಗಡೆ ಏನಿದೆ ಅಲ್ಲಿ ಸ್ಪರ್ಶ ಮಾಡಿ, ಎರಡನೇ ಬೆಳ್ಳು ಅದರ ಮೇಲೆ ಹೆಬ್ಬೆಟ್ಟನ್ನು ಈ ರೀತಿ ಅದುಮಿ ಹಿಡಿಯುವುದು. ಇದು ವಾಯುಮುದ್ರ. ಈ ರೀತಿ 2 ಕೈಗಳಲ್ಲಿ ಇದೇ ರೀತಿ ವಾಯುಮುದ್ರ ಮಾಡಿಕೊಂಡು ತೊಡೆಯ ಮೇಲಿಟ್ಕೊಳ್ಳೋದು. ಈ ತರ ಅಂಗೈ ಮೇಲ್ಮುಖವಾಗಿರಲಿ. ಈ ರೀತಿ ವಾಯುಮುದ್ರ ಮಾಡಿಕೊಂಡು ವಾಯುವಿನ ತೋರು ಬೆರಳನ್ನು ಬಗ್ಗಿಸಿ, ಅಂದ್ರೆ ಇನ್ನೊಂದ್ಸಲ ಅಗ್ನಿಯ ಹೆಬ್ಬೆಟ್ಟಿನ ಮೂಲ ತಾಗಿಸಿ ಹಮುಕಿದಾಗ ವಾಯು ತತ್ವ ಕಡಿಮೆ ಆಗುತ್ತದೆ. ನಮ್ಮ ತೊಂದರೆ ನಿವಾರಣೆ ಅಂದ್ರೆ ಯಾರಿಗೆಲ್ಲ ಈ ವಾಯುವಿನ ಸಂಬಂಧಪಟ್ಟಂತೆ ತೊಂದರೆ ಇರುತ್ತೆ, ಅದು ನಿವಾರಣೆ ಆಗುವವರೆಗೂ ಸಮಯ 30 ರಿಂದ 45 ನಿಮಿಷ ಕನಿಷ್ಠ ಅಂತಂದ್ರೂ ಮಾಡ್ಬೋದು. ನಮ್ಮ ಶರೀರದಲ್ಲಿ 51 ಬಗೆಯ ವಾಯುಗಳಿವೆ. ಈ ಎಲ್ಲ ವಾಯುಗಳನ್ನು ಈ ವಾಯುಮುದ್ರೆ ನಿಯಂತ್ರಿಸುತ್ತದೆ. ಸಮಯ ಜಾಸ್ತಿ ತೀವ್ರತೆ ಇದ್ದರೆ 15 ನಿಮಿಷಗಳು. ಯಾವ ಸಮಯ ಅಂತಂದ್ರೆ ಹೆಚ್ಚಿಗೆ ಈ ವಾಯು ಅಂಶ ಇದೆ ಅಂತ ಅನ್ಸಿದ್ರೆ 15 ನಿಮಿಷಗಳು ಅಂದ್ರೆ 3 ಸಮಯ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಈ 3 ಅವಧಿಯಲ್ಲಿ ಮಾಡ್ಕೊಳ್ಬಹುದು. ಅಥವಾ 45 ನಿಮಿಷ, 15 ನಿಮಿಷ ಅಥವಾ 45 ನಿಮಿಷಗಳು 3 ಅವಧಿಯಲ್ಲಿ ಇದ ಮಾಡಿದ್ಮೇಲೆ, ಈ ವಾಯುಮುದ್ರೆ ಮಾಡಿದ್ಮೇಲೆ ಪ್ರಾಣ ಮುದ್ರೆ ಈಗಾಗಲೇ ಹೇಳಲಾಗಿದೆ, ಅದು ಕಡ್ಡಾಯ. 5 ನಿಮಿಷ ಅಥವಾ 10 ನಿಮಿಷ ಮಾಡ್ಕೊಳ್ಬಹುದು. ಈ ರೀತಿ ಮಾಡಿದ್ರೆ 24 ಗಂಟೆಗಳೊಳಗಾಗಿ ಅನುಕೂಲಕರ ಪರಿಣಾಮ ನಾವು ಪಡಿಬಹುದು. ಆಕಳಿಕೆ, ತೇಗು, ಗ್ಯಾಸ್ ಹಾಗೂ ಕೀಲುಗಳ ನೋವು, ಸಂಧಿವಾತ, ಹಾಗೆ ವಾತದ ಸೊಂಟ ನೋವು ನಿವಾರಣೆ ಆಗುತ್ತೆ. ಮತ್ತೆ ಇನ್ನ ಒಂದ್ ಸ್ವಲ್ಪ ಲಭ್ಯವಾಗುವ ಅಂಶಗಳನ್ನ ನೋಡೋಣ. ಮನಸ್ಸಿನ ಏಕಾಗ್ರತೆಗೆ ಸಹ
ಇದು ಉಪಯೋಗ ಆಗುತ್ತೆ. ನಮ್ಗೆ ಧ್ಯಾನಕ್ಕೆ ಕುಳಿತುಕೊಳ್ಳೋ ಮುಂಚೆ ನಮಗೆ ಏಕಾಗ್ರತೆ ಇಲ್ಲ, ಯೋಚನೆಗಳು ಬರುತ್ತೆ ಅಂತ ಸಹಜವಾಗಿ ಹೇಳ್ತಾ ಇರ್ತೀವಿ. ಮನಸ್ಸಿನ ಏಕಾಗ್ರತೆ ಬಹಳ ಮುಖ್ಯ. ಹಾಗಾಗಿ ವಾಯುಮುದ್ರಾ ಒಂದು 5 ರಿಂದ 10 ನಿಮಿಷ ಮಾಡಿ ತದನಂತರ ಧ್ಯಾನಕ್ಕೆ ಕುಳಿತುಕೊಳ್ಬಹುದು. ಯಾವುದೇ ಔಷಧಿಗಳ ಸಹಾಯ ಇಲ್ಲದೆ ಕೀಲುಗಳ ನೋವು, ಮಾಂಸಖಂಡಗಳ ಊತ, ಪಾರ್ಶ್ವವಾಯು, ಕೆಳಬೆನ್ನು ನೋವು ಇಂತಹ ವಾಯು ಸಂಬಂಧಿ ಕಾಯಿಲೆಗಳನ್ನು ಸತತವಾದ ಅಭ್ಯಾಸಗಳಿಂದ ನಿಯಂತ್ರಣ ಮಾಡಬಹುದು. ಎಚ್ಚರಿಕೆ ವಿಚಾರ ಏನು ಅಂತಂದ್ರೆ, ಈ ವಾಯು ಮುದ್ರೆಯನ್ನು ನಮ್ಮ ತೊಂದರೆ ನಿವಾರಣೆ ಆಗುವವರೆಗೆ ಮಾತ್ರ ಮಾಡಬೇಕು. ನಂತರ ನಿವಾರಣೆ ಆದ ಮೇಲೂ ಸಹ ನಾವು ಮಾಡಿದ್ವು ಅಂತಂದ್ರೆ ತೊಂದರೆ ಆಗೋ ಸಂಭವ ಇರುತ್ತೆ. ಓಕೆ ಮಾಸ್ಟರ್ಸ್, ಇವಿಷ್ಟು ವಾಯು ಮುದ್ರಾ ಮಾಡೋದ್ರಿಂದ ಆಗುವಂತಹ ಪ್ರಯೋಜನಗಳನ್ನು ಇವತ್ತು ನೋಡಿದ್ವಿ. ಅಂದ್ರೆ ಯಾವುದೇ ಔಷಧಿ ಮಾತ್ರೆಗಳು ₹1 ಖರ್ಚಿಲ್ಲದ ಹಾಗೆ ನಾವು ಈ ತರ ಮುದ್ರಾಗಳಿಂದ ಆರೋಗ್ಯವನ್ನ ಪಡಿತೀವಿ ಅಂತಂದ್ಮೇಲೆ ಸ್ವಲ್ಪ ಸಮಯ ನಮಗಾಗಿ ನಮ್ಮ ಆರೋಗ್ಯಕ್ಕೆ ಕೊಟ್ಟು ನಾವು ಮಾಡಿದಾಗ ಖಂಡಿತವಾಗ್ಲೂ ಇದರ ಉಪಯೋಗ ಇದೆ. ನಾನು ಸಹ ಮುದ್ರಾಗಳ ಪರಿಚಯ ಇರಲಿಲ್ಲ ಪ್ರಾರಂಭದಲ್ಲಿ. ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೆ, ಈ ಮುದ್ರೆಯಿಂದ ಏನಾಗುತ್ತೆ ಅಂತ ನನಗೆ ಡೌಟ್ ಇತ್ತು. ಡೌಟಲ್ಲೇ ಬಂದವಳು. ಆದರೆ ಈಗೀಗ ಮಹಾವತಾರ್ ಫೌಂಡೇಶನ್ ನನಗೊಂದು ಅದ್ಭುತ ಅವಕಾಶ ಕಲ್ಪಿಸಿ ಕೊಟ್ಟಿದೆ. ಧ್ಯಾನ ಮಾಡಿಸುವಂತಹ ಒಂದು ಅವಕಾಶ ಸಿಕ್ಕಿದಾಗ ನಾನು ಇದನ್ನ ಸದುಪಯೋಗ ಪಡಿಸ್ಕೊಂಡೆ. ಹಾಗೆ ಎಲ್ಲ ಮಾಸ್ಟರ್ಸ್ಗೂ ಅನುಕೂಲ ಆಗಲಿ ಅಂತ ನಾನು ಪ್ರತಿನಿತ್ಯ ಇದನ್ನ ಅಭ್ಯಾಸ ಮಾಡಿ, ನಾನು ಹೇಳೋದಕ್ಕಿಂತ ಮುಂಚೆ ನಾನು ಕೂಡ ಒಂದು 10 ನಿಮಿಷ ಪ್ರತಿಯೊಂದು ಮುದ್ರೆನ ನಾನು ಅಭ್ಯಾಸ ಮಾಡಿನೇ ನಾನು ಇದನ್ನ ಹೇಳುವಂಥದ್ದು. ಓಕೆ, ಎಲ್ರಿಗೂ ಧನ್ಯವಾದಗಳು ಕೇಳಿಸ್ಕೊಂಡಂತಹ ಮಾಸ್ಟರ್ಸ್ಗೆ. ಓಕೆ ಮಾಸ್ಟರ್ಸ್, ಮುಂದಿನ ಕಾರ್ಯಕ್ರಮ ಒಂದು 5 ನಿಮಿಷ ಕಾಲಾವಕಾಶದಲ್ಲಿ ಮಾಸ್ಟರ್ಸ್ಗೆ ಏನೆಲ್ಲ ಅನಿಸ್ತಾ ಇದೆ. ಈಗಾಗಲೇ ಇವತ್ತು 3ನೇ ದಿನ, 20 ದಿನಗಳ ಸಂಗೀತ ಧ್ಯಾನ ಕಾರ್ಯಕ್ರಮ ನಾವೆಲ್ಲರೂ ಭಾಗವಹಿಸಿದ್ದೀವಿ. ನಿಮ್ಮೆಲ್ರಿಗೂ ಏನು ಅನಿಸಿಕೆ ಅಥವಾ ಪ್ರಶ್ನೆಗಳು ಏನಾದರೂ ಇದ್ದಲ್ಲಿ ನೀವಿಲ್ಲಿ ಶೇರ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ನೀವು ಹ್ಯಾಂಡ್ ರೈಸ್ ಮಾಡಬೇಕು. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನಿಲ್ಲಿ ಆಪ್ಷನ್ ಕೊಡ್ಬೋದು. ಎಸ್ ಮಾಸ್ಟರ್ಸ್, ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ಪ್ರತಿ ಒಂದು ಪ್ರಾಣಾಯಾಮ ಮಾಡಿಸ್ತಾ ಇದ್ವಿ. ಈಗ ಮುದ್ರಾ, ನಂತರ ಮುಂದಿನ ತಿಂಗಳು ನಾವು ಬೇರೆ ಯಾವುದಾದ್ರೂ ವಿಶೇಷವಾಗಿ ತರ್ಬೋದಾ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಅದೆಲ್ಲ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಬಹಳ ಮುಖ್ಯ ಆಗುತ್ತೆ ಮಾಸ್ಟರ್ಸ್. ಹಾಗಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತಿಳಿಸಿ. ಮೊದಲನೇದಾಗಿ ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಚಿರಪರಿಚಿತ ನನಗಿದೆ ಅಂತ ಗೊತ್ತಾಗಿದೆ, ನಿಮಗೂ ಗೊತ್ತು ನನಗೂ ಗೊತ್ತು. ಬಟ್ ನಾನು ಇವತ್ತು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟೆ ಮೇಡಮ್. ಅಷ್ಟು ಕತ್ತು ನೋವು ಬರತ್ತರ. ಒಂದ್ಸರಿ ಕತ್ತು ನೋವು ಬಂತು ಅಂತ ಮೇಲ್ಕೆ ಹಿಂಗೆ ಎತ್ಕೊಂಡ್ರೆ ಬಗ್ಬಿಡ್ತಾ ಇದ್ದೀನಿ ಮೇಡಮ್. ನಾನು ಆತರ ಬಗ್ಗೋದ್ರಿಂದ ಏನಾದ್ರು ಪ್ರಾಬ್ಲಮ್, ಕತ್ತು ಎಲ್ಲ ನೋವು ಬಂದಂಗಾದ ಮತ್ತೆ ಎಚ್ಚರ ಆಗುತ್ತೆ. ಮತ್ತೆ ಇನ್ನೊಂದ್ 2 ನಿಮಿಷ ಮತ್ತೆ ಇದಾಗುತ್ತೆ. ನಿದ್ದೆನೆ ಬಂತು ಮೇಡಮ್ ಇವತ್ತು. ನಿಜವಾಗ್ಲೂ ನಾನು ಎಲ್ಲಿದ್ದೆ ಅಂತ ಗೊತ್ತಿಲ್ಲ. ನಾನು ಅಷ್ಟೊಂದು ನಿದ್ದೆ ತರಾನೇ ಹೊರಟೋಗ್ಬಿಟ್ಟಿದ್ದೆ. ಅದು ನಿದ್ರೆ ಅಲ್ಲ, ನಿಮಗೆ ಧ್ಯಾನ, ನಿಜವಾಗ್ಲೂ ಧ್ಯಾನ ಆಗಿರುವಂತಹ ಅನುಭವ ಅಂತ ಹೇಳ್ಬೋದು ಮೇಡಮ್. ಆಳವಾದ ಧ್ಯಾನ, ಕರೆಕ್ಟ್ ಆಳವಾದ ಧ್ಯಾನ ಆಗಿದೆ. ಒಂಥರ ಎಚ್ಚರ ಆದಾಗೆಲ್ಲ ಮತ್ತೆ ಕತ್ತಿ 2 ಸರಿ ಸ್ವಲ್ಪ ನೋವು ಬಂದಂಗೆ ಮತ್ತೆ ಮೇಲ್ ಕೆತ್ಕೋತಾ ಇದ್ದೆ. ನೀವು ಧ್ಯಾನಕ್ಕೆ ಕುಳಿತಾಗ ಪ್ರಾರಂಭದಲ್ಲಿ ಎಚ್ಚರಿಕೆ ಸ್ಥಿತಿಯಲ್ಲೇ ಕುಳಿತಿರ್ತೀರಾ, ಅದು ನಿಮಗೆ ಅರಿವಿರುತ್ತೆ. ತದನಂತರ ಅದು ಏನ್ ಬೇಕಾದ್ರೂ ಆಗ್ಬೋದು. ಕತ್ತು ನೋವಾಗಿರ್ಬೋದು, ಕತ್ತು ಮುಂದೆ ಹಿಂದೆ ಬಾಗಿರ್ಬೋದು, ನಮ್ಮ ದೇಹದಲ್ಲಿ ಏನೇ ಬದಲಾವಣೆ ಆದ್ರೂ ಸಹ ನಾವು ಧ್ಯಾನ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದಾಗ ನಮಗೆ ರಿಲ್ಯಾಕ್ಸ್ ಅಂತ ಅನಿಸ್ತಿರುತ್ತೆ. ಅವಾಗ ನಾವು ಗಮನಿಸಿದಾಗ ನಮಗೆ ಒಳ್ಳೆ ಧ್ಯಾನ ಆಗಿದೆ ಅಂತ ಅದ್ರಲ್ಲಿ ನಾವು ಕಂಡಿಡ್ಕೋಬಹುದು ಮೇಡಮ್. ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಶ್ರೀನಿವಾಸ ಸರ್. ಮಾಸ್ಟರ್ಸ್, ಇನ್ನ ಒಬ್ರು ಮಾಸ್ಟರ್ಸ್ ನಿಮ್ಮ ಅನಿಸಿಕೆ ಕೊಡ್ಬೋದು. ಹ್ಯಾಂಡ್ ರೈಸ್ ಮಾಡಕ್ಕೆ. ಎಸ್ ಸರ್, ಮಾತಾಡಿ ಸರ್.
ಅಂದ್ರೆ ಮೇಡಮ್ ಈಗ ವಾಯು ಮುದ್ರೆ ಹೇಳಿದ್ರಲ್ಲ, ಇದು Yes, sir. ಗ್ಯಾಸ್ಟ್ರಿಕ್ ಇದಕ್ಕೆಲ್ಲ ಯೂಸ್ ಆಗುತ್ತೆ ಮೇಡಮ್ ಇದು? ಹಾ ಸರ್, ವಾಯು ಅಂತಂದ್ರೆ ಈಗ ಅದಕ್ಕೆ ಸಂಬಂಧಪಡುತ್ತಲ್ಲ ಸರ್, ಓಕೆ ಮಾಡ್ಬೋದು. ಓಕೆ. ಅಂದ್ರೆ ಊಟ ಮುಂಚೆ ಮಾಡ್ಬೇಕಾ, ಊಟ ಆದ್ಮೇಲೆ ಮಾಡ್ಬೇಕಾ ಮೇಡಮ್? ಮುಂಚೆ ಆದ ನಂತರ ಅಂತ ಏನಿಲ್ಲ ಇದು. ಒಟ್ನಲ್ಲಿ ಊಟ ಮಾಡಿದ ತಕ್ಷಣ ಬೇಡ, ಊಟಕ್ ಮುಂಚೆ ಅಥವಾ ಊಟದ ನಂತರ ಯಾವಾಗ ಬೇಕಾದ್ರೂ ಎಲ್ಲಾದ್ರೂ ಈಗ ಮಾಡ್ಕೋಬಹುದು ಸರ್. ಉಳಿತೇವು ಆತರ ಏನೋ ಬಂದಾಗ ಇದು ಮಾಡಿದ್ರೆ ಉತ್ತಮ ಅನ್ಸುತ್ತಾ? ಹಾ ಸರ್, ವಾಯು ಮುದ್ರಾ, ಹೌದು. ಓಕೆ. ವಾಯು, ಇದು ನೀವು 1ನೇ ತಾರೀಕಿಂದ ಇದು ಒಂದೊಂದು ಮುದ್ರಾ ಹೇಳ್ತಿದ್ದೀರಲ್ಲ ಮೇಡಮ್, ಎಸ್ ಸರ್. ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊಳ್ತೀವಿ. ವಾರಕ್ಕೊಂದ್ಸರಿ ಅಂದ್ರೆ ಶನಿವಾರನೋ ಅಥವಾ ಸೋಮವಾರನೋ ಯಾವ ತರ ಒಂದ್ ದಿವಸ ಆ ವಾರದ್ದು ಏನಿದೆ ಸಮ್ಮರಿ ಒಂದ್ಸಾರಿ ನಾವು ಹೇಳ್ಬೋದಾ? ಆ ತರ ನೋಟ್ ಮಾಡ್ಕೊಂಡು ಒಂದು ಸರ್. ಮೆಲ್ಕ್ ಹಾಕ್ದಂಗ ಆಗುತ್ತೆ. ಸೂಪರ್ ಸರ್, ಸೂಪರ್ ಸರ್. ಅದು ಹೇಳೋದಿತ್ತು, ನೀವೇ ನಮಗೆ ಜ್ಞಾಪಿಸಿದ್ರಿ. ಥ್ಯಾಂಕ್ ಯು ಸರ್. ಖಂಡಿತ ಸರ್. ಇದು ನೀವು ವಾರಕ್ಕೊಂದ್ಸಲ, ಈಗ ಶನಿವಾರ ವಿಶೇಷ ಸಂಚಿಕೆ ಅಂತ ಮಾಡ್ತಾ ಇದ್ದೀವಿ. ನೀವು ವಾರದ್ದೆಲ್ಲ ಸಮ್ಮರಿ ಇಟ್ಕೊಂಡು ನೀವೇ ನಿಮ್ಮಿಂದಲೇ ಪ್ರಾರಂಭ ಆಗ್ಲಿ ಸರ್. ನನಗೂ ಕೂಡ ಮನನ ಆಗುತ್ತೆ. ಜನಗಳದು ನಮ್ದು ಯಾವ ಬುದ್ಧಿ ಅಂದ್ರೆ ಈ ಕಿವಿಲ್ ಕೇಳ್ತೀವಿ, ಕಿವಿಲ್ ಬಿಡ್ತಾ ಇರ್ತೀವಿ. ಅದು ಬೆಸ್ಟ್ ಅಂದ್ರೆ ಆ ವಾರದ್ದು ಒಂದು ಶನಿವಾರನೋ ಅಥವಾ ಸೋಮವಾರ ಯಾವ ತರ ಒಂದ್ ದಿವಸ ಇದ್ ಮಾಡ್ಕೊಂಡು ಆ ಹಾ, ಸರ್. ವಾರದ್ದೆಲ್ಲ ತಗೊಂಡು ನಾವು ಮೆಲ್ಕ್ ಹಾಕ್ರೆ ಎಲ್ಲಾರ್ಗು ಪ್ರಯೋಜನ ಆಗುತ್ತೆ. ಖಂಡಿತ ಸರ್. ಸೂಪರ್ ಸರ್. ಮುದ್ರೆ ಅಂತಲ್ಲ, ಆ ವಾರದ್ದು ಏನೇನು ಮಾಡಿರ್ತೀವಿ. ಹೋದ್ ತಿಂಗಳು ಮಾಡಿದ್ವಿ ಅಂತ ಹೇಳಿದ್ರಿ ಪ್ರಾಣಾಯಾಮ, ಅದು ನನಗದು ಗೊತ್ತಿಲ್ಲ, ಅದು ಜಾಯ್ನ್ ಆಗಿರ್ಲಿಲ್ಲ. ಅದಿದ್ರು Yes. ಪರವಾಗಿಲ್ಲ, ಯಾವ್ದು ಇರುತ್ತೆ ಅದನ್ನ ನಾವು ಮಾಡ್ಕೊಳ್ಳೋದು ಒಳ್ಳೇದಂತ ಅನ್ಸುತ್ತೆ, ಅದಕ್ಕೆ ಕೇಳಿದೆ ಮೇಡಮ್. ಒಟ್ನಲ್ಲಿ ಈಗ ನಾವು ವಾರದಲ್ಲಿ 1 ದಿವಸ 2 ದಿವಸ ಮಿಸ್ ಆದ್ರೂ ಪರವಾಗಿಲ್ಲ, ನಾವ್ ಏನ್ ಕಲ್ತಿದ್ದೀವಿ ಅದನ್ನ ಸ್ವಲ್ಪ ಶಾರ್ಟ್ ಆಗಿ ಸಮ್ಮರಿ ಕೂಡ ನೀವ್ ಹೇಳ್ಬೋದು ಸರ್. ಓಕೆ. ಈಗ ಫಸ್ಟ್ ಪ್ರಾಣ ಮುದ್ರೆ, ವಾಯು ಮುದ್ರೆ ಮತ್ತು ನೋಡಿ ಆಗ್ಲೇ ಹಾ, ಸರ್. ಒಂದು ಮಿಸ್ ಆಗೋಯ್ತು. ಪ್ರಾಣ ಮುದ್ರೆ, ವಾಯು ಮುದ್ರೆ, ಆಮೇಲೆ ಇನ್ನೊಂದು ಮೇಡಮ್ ಮೊದಲನೇದು ಜ್ಞಾನ ಮುದ್ರೆ ಸರ್. ಜ್ಞಾನ ಮುದ್ರೆ. ಓಕೆ ಓಕೆ. ಎಸ್ ಸರ್. ಅದನ್ನ ನಾವು ನೋಟ್ ಮಾಡ್ಕೊಂಡು ವಾರಕ್ಕೊಂದ್ಸರಿ ಯಾರೊಬ್ರು ಕ್ಲಿಯರ್ ಆಗಿ ಹೇಳಿದ್ರೆ ಎಲ್ಲಾರ್ಗು ಇನ್ನೊಂದ್ಸರಿ ರಿಫ್ರೆಶ್ ಆದಂಗ ಆಗುತ್ತೆ. ಮತ್ತೆ Yes, sir. ಜ್ಞಾಪಕ ಖಂಡಿತ. ನಾವು ಪ್ರಾಕ್ಟೀಸ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹೌದು ಸರ್, ಖಂಡಿತ ಒಳ್ಳೆ ಮಾಹಿತಿಗಳನ್ನ ನೀವು ಕೊಟ್ಟಿದ್ದೀರಾ. ಇದ್ರ ಜೊತೆಗೆ ನಾವು ಧ್ಯಾನ ಮಾಡ್ತಿರೋದ್ರಿಂದ ನಮ್ಗೆ ಏನ್ ಬದಲಾವಣೆ ಆಗ್ತಾ ಇದೆ, ಯಾಕೆಂದ್ರೆ ಇನ್ನೂ ಒಂದು 15 ದಿವಸ ಹೋಗ್ಲಿ, ಯಾಕೆಂದ್ರೆ 3-4 ದಿವಸದಲ್ಲೇ ನಮ್ಗೇನು ರಿಸಲ್ಟ್ ಗೊತ್ತಾಗೋದಿಲ್ಲ. ನಾವು ತಾಳ್ಮೆಯಿಂದ ಕಾಯ್ದ್ಮೇಲೆನೆ ನಮ್ಗೆ ಗೊತ್ತಾಗೋದು. ಥ್ಯಾಂಕ್ ಯು ಸರ್. ಸರಿ madam. ಸರ್, ನಿಮ್ಮ ಚಾಟ್ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ ಹಾಕಿ ಸರ್. ಎಸ್ ಮೇಡಮ್. ಲಕ್ಕಿ ಉಷಾ ಮೇಡಮ್, ಮಾತಾಡಿ. 1 ನಿಮಿಷ. ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ ಮೇಡಮ್? ನಿಮ್ದು ಅನ್ಮ್ಯೂಟ್ ಆಗಿದೆ. ನಮಸ್ತೆ ಮೇಡಮ್. ಅದು ವಾಯು ಮುದ್ರೆ ಅಂತ ಹೇಳಿದ್ರಲ್ಲ ನೀವು, ಅದು ಸೊಂಟ ಎಲ್ಲ ಹಿಡ್ಕೊಳತ್ತಲ್ಲ ಮೇಡಮ್, ಆಲೂಗೆಡ್ಡೆ ಆತರ ಏನಾದ್ರು ತಿಂದಾಗ ಅದಕ್ಕೂ ವರ್ಕ್ ಆಗತ್ತಾ ಮೇಡಮ್ ಅದು? ಎಸ್ ಮೇಡಮ್, ಒಂದ್ ವಾರ ಮೇಡಮ್ ಇಂಜೆಕ್ಷನ್ ಮಾತ್ರೆ ಎಲ್ಲ ತಗೊಂಡ್ವಿ, ಮತ್ತಾದ್ರೂನು ಬ್ಯಾಕ್ ಪೈನ್ ತುಂಬಾ ಇದೆ. ಅದು ಒಂದ್ ಕಡೆ ಮಲಗಿದ್ರೆ ಇನ್ನೊಂದ್ ಕಡೆ ತಿರ್ಗಾಕಾಗಲ್ಲ. ಅದು ನಾನ್ ಲಾಸ್ಟ್ ಜಾಯ್ನ್ ಆದ, ಇವಾಗ ಕೆಲ್ಸ ಇತ್ತು ಅಂದ್ಬಿಟ್ಟು ಅದಕ್ಕೆ ಕೇಳ್ದೆ ಮೇಡಮ್. ಕರೆಕ್ಟ್ ಮೇಡಮ್. ನಾವು ಇನ್ನೊಂದು ಏನಾದ್ರೂ ತಿಳ್ಕೊಂಡ್ವಿ ಅಂತಂದ್ರೆ ಅದನ್ನ ನಾವು ಕಾರ್ಯಗತ ಮಾಡ್ತಾ ಇರ್ಬೇಕು. ಅದು ಹೌದು. ಮಾಡ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನಮಗೆ ರಿಸಲ್ಟ್ ಸಿಗೋದಿಲ್ಲ. ನೀವೇನು ಔಷಧಿ ಏನ್ ತಗೊಳ್ತಾ ಇದ್ದೀರೋ ಅದ್ರ ಜೊತೆಗೆ ಇದು ಸರಿಯಾಗಿ ಪರಿಪಾಲನೆ ಮಾಡಿ. ದಿನದಲ್ಲಿ 3 ಸಮಯ ಮಾಡಿ, 45 ನಿಮಿಷ ಅಥವಾ 15 ನಿಮಿಷ ಈ ತರ ಮಾಡ್ತಾ ಬನ್ನಿ. ಜರ್ನಿ ಮಾಡ್ಬೇಕಾದ್ರೂ ಮಾಡ್ಬೋದಾ ಮೇಡಮ್? ಯಾವುದು ಕರೆಕ್ಟ್, ನೀವ್ ಯಾವಾಗ ಬೇಕಾದ್ರೂ ಎಲ್ಲಿ ಆದ್ರೂ ಮಾಡ್ಬೋದು ಮೇಡಮ್. ಆದ್ರೂ ತುಂಬಾ ಗುಡ್ ರಿಸಲ್ಟ್ ಸಿಗ್ಬೇಕು ಅಂತಂದ್ರೆ ಒಂದೆಡೆ ಕುಳಿತುಕೊಂಡು ನಾವು ಅದ್ರ ಕಡೆ ಗಮನ ಕೊಟ್ಕೊಂಡು ಮಾಡಿದಾಗ ಅದರ ರಿಸಲ್ಟ್ ಅದ್ಭುತ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ಇನ್ಯಾರಾದ್ರೂ ಮಾತನಾಡೋರಿದ್ರೆ ಇನ್ನೊಬ್ರಿಗೆ ಅವಕಾಶ ಇದೆ. ಅನ್ನಪೂರ್ಣಮ್ಮ ಮೇಡಮ್, ಮಾತಾಡ್ತೀರಾ? ಇನ್ನೊಂದು ಮಾಸ್ಟರ್ಸ್, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಸ್ವಲ್ಪ ದಿನಗಳ ಕಾಲ ಪ್ರಾರಂಭದಲ್ಲಿ ಜಾಯ್ನ್ ಆಗ್ತಾ ಇದ್ದಾಗ ಇಷ್ಟೆಲ್ಲ ಜ್ಞಾನ ಪಡಿತಾ ಇದ್ದೆ. ತುಂಬಾ ಅದನ್ನ ನೆಗ್ಲಿಜಿಯನ್ಸಿಯನ್ನ ಹೊರಡಿದೆಯಲ್ಲ, ಅದು ನಾನ್ ಕಲ್ತಿದ್ದೇನಂದ್ರೆ ಅದು ನಾವು ಮಾಡಬಾರ್ದು. ನಾನು ಅದೇ ತರ ಮಾಡ್ಕೊಂಡೇ ಬಂದೆ. ಇಷ್ಟೆಲ್ಲ ಜ್ಞಾನ ಪಡಿತಾ ಇದ್ದೀನಿ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ,
ಮತ್ತೆ ನಾನು ಕ್ಲಾಸ್ ಆನ್ಲೈನ್ ಅಲ್ಲಿ ಆನ್ ಮಾಡ್ಬಿಟ್ಟು ನಿದ್ರೆ ಹೊಡಿತಾ ಇದ್ದೆ ಬೆಳಿಗ್ಗೆ ಹೊತ್ತು. ಅದು ಮಾಡ್ತಾ ಇದ್ರಿಂದ ನನಗೆ ಏನಾಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಪತ್ರಿಜಿ ಗುರುಗಳು ಅವರು ನನ್ನ ಕನಸಿನಲ್ಲಿ ಬಂದು ನನಗೆ ಕಡ್ಡಿ ತಗೊಂಡು ಬಾರಿಸಿದ್ರು. ಇದು ಏಕೆ ಅಂತ ನಾನು ಯೋಚನೆ ಮಾಡಿದಾಗ ನನಗರ್ಥ ಆಗಿದ್ದು, ಮಾಸ್ಟರ್ಸ್, ಈಗ ನಾವು ಇಲ್ಲಿ ಮಾಸ್ಟರ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಮಾಸ್ಟರ್ಸ್ ಅಂದ್ರೆ ನಾವೆಲ್ಲರೂ ಕೂಡ ಮಾಸ್ಟರ್ಸ್, ಪ್ರತಿಯೊಂದನ್ನು ಕಲಿತು ನಾವು ಅಳವಡಿಸ್ಕೊಂಡು ಮತ್ತೊಬ್ರಿಗೆ ಹೇಳ್ತಾನೆ ಬರಬೇಕು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಮೇಲೆ ನಾವು ಪಕ್ಕಾ ಧ್ಯಾನಿಗಳು, ಪರಿಪೂರ್ಣವಾದ ಜ್ಞಾನಿಗಳು, ಹಾಗೆ ಮಾಸ್ಟರ್ಸ್ ಆಗಿರ್ತೀವಿ. ಹಾಗಾಗಿ ನಾವು ನೆಗ್ಲೆಕ್ಟ್ ಅನ್ನೋದೇನಾದ್ರು ತೋರಿಸಿದ್ವು ಅಂದ್ರೆ ಅದ್ರ ಪರಿಣಾಮ ಖಂಡಿತ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಮಾಸ್ಟರ್ಸ್ ಶೋಭಾ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತೀರಾ? ನನ್ಗೆ ಅನುಕೂಲ ಆಗುತ್ತೆ ಇಲ್ಲಿ. ಓಕೆ ಮಾಸ್ಟರ್ಸ್, ಇನ್ನ 2 ನಿಮಿಷಗಳಲ್ಲಿ ಕಾರ್ಯಕ್ರಮ ಸಂಪನ್ನಗೊಳಿಸೋಣ. ಎಸ್ ಮೇಡಮ್, ನಾನೇ ಟ್ರೈ ಮಾಡ್ತೀನಿ. ಎಸ್ ಮೇಡಮ್, ಶೋಭಾ ಮೇಡಮ್. ಇಲ್ಲ, ನಿಮ್ದು ಮ್ಯೂಟ್ ಅಲ್ಲಿ ಇದೆ. ಕೇಳಿಸ್ತಾ ಇದೆಯಾ ಮ್ಯಾಮ್? ಎಸ್ ಮೇಡಮ್. ನನ್ನ ಹೆಸರು ಶೋಭಾ ಅಂತ ಹೇಳಿ. Yes, ma'am. ನಾನು ಮೈಸೂರಿಂದ. ನಾನು ಯೋಗ ಮತ್ತೆ ಆಕ್ಯುಪ್ರೆಂಚರ್ ಮತ್ತೆ ಮುದ್ರೆಗಳನ್ನ ಮಾಡ್ಕೋತಾ ಇರ್ತೀನಿ ಮ್ಯಾಮ್ ಅವಾಗ. ಮತ್ತೆ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ನಾನು ಹೇಳ್ತಾ ಇರ್ತೀನಿ. ಯಾರಿಗಾದ್ರೂ ಹುಷಾರ್ ತಪ್ಪಿದಾಗ ನನ್ನ ಕೇಳ್ತಿರ್ತಾರೆ ಎಲ್ಲಾರುನುವೆ, ಯಾವ ಮುದ್ರೆ ಮಾಡೋದು, ಯಾವ್ದು ಆಕ್ಯುಪೆಂಚರ್ ಮಾಡ್ಕೊಳ್ಳೋದು, ಮತ್ತೆ ಯಾವ ಕಲರ್ ಹಚ್ಕೊಳ್ಳೋದು ಅಂತ ಕೇಳ್ತಿರ್ತಾರೆ. ಸಾಮಾನ್ಯವಾಗಿ ನೀವ್ ಹೇಳಿದ್ರಿ, ಈಗ ವಾಯು ಆಲೂಗೆಡ್ಡೆ ತಿಂದ್ರೆ, ಬದ್ನೆಕಾಯಿ ತಿಂದ್ರೆ ಅದು ನಮ್ಮ ಬಾಡಿಗೆ ಅದು ತುಂಬಾ ವಾಯು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಅದನ್ನ ಸಾಮಾನ್ಯವಾಗಿ ಮಾರ್ನಿಂಗ್ ಖಾಲಿ ಹೊಟ್ಟೆ ಇರೋಂತ ಟೈಮಲ್ಲಿ ನಾವ್ ಈ ಮುದ್ರೆಗಳನ್ನ ಮಾಡ್ಕೊಂಡ್ರೆ ನಮ್ಗೆ ಬೇಗ ಅದ್ರದ್ದು ರಿಸಲ್ಟ್ ಸಿಗುತ್ತೆ ಮ್ಯಾಮ್. ಎಸ್ ಮ್ಯಾಮ್. ಈಗ ಮೇಡಮ್, ನೀವು ಮಾಡಿಸ್ತೀನಿ ಅಂತ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡ್ತೀನಿ, ಮಾಡಿಸ್ತೀನಿ ಅಂತ ಅಂದ್ರೆ ನಿಮ್ಮ ಕಡೆಯಿಂದ ನಾವು ಒಂದ್ ಸ್ವಲ್ಪ 2 ನಿಮಿಷ ಕೇಳ್ಬೋದಲ್ವಾ? ನೀವು ಗೈಡೆನ್ಸ್ ಕೊಡಿ ನಮ್ಗೆ. ಎಸ್ ಮೇಡಮ್. ಯಾವ್ದು ಹೇಳಿ ಮ್ಯಾಮ್? ಈಗ ಹೇಳ್ತಾ ಇದ್ರಲ್ಲ ವಾಯುಮುದ್ರಾ ಬಗ್ಗೆ, ನಮ್ಮ ಮಾಸ್ಟರ್ಸ್ಗೆ ಇನ್ನೂ ಕೆಲವೊಂದು ಡೌಟ್ಸ್ ಇದಾವೆ. ನಿಮ್ ಕಡೆಯಿಂದ 2 ನಿಮಿಷ ಮಾಹಿತಿ ಕೊಡಿ. ಅದೇ ಖಾಲಿ ಹೊಟ್ಟೆಲಿ ನಾವೀಗ ಮಾರ್ನಿಂಗ್ ಟೈಮ್ ಎದ್ದೇಳ್ದಂತ ಟೈಮಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಥವಾ ಒಂದು 6 ಗಂಟೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ನಾವ್ ಎದ್ದೇಳ್ತೀವಿ. ಎದ್ದೇಳ್ದಾಗ ಮಾಮೂಲಿ ವಾಕ್ ಎಲ್ಲ ಮಾಡಿರ್ತೀವಿ, ನಮ್ ಬಾಡಿ ಸ್ಟ್ರೈನ್ ಆಗಿರುತ್ತೆ. ಸೊ ಅಂತ ಸಮಯದಲ್ಲಿ ನಾವ್ ಇಂತ ಒಂದು ಈಗ ವಾಯುಮುದ್ರೆ ಹೇಳಿದ್ವಿ. ಆ ವಾಯುಮುದ್ರೆನ ನಾವ್ ಮಾಡೋದ್ರಿಂದ ನಮ್ಗೆ ಏನಂತಂದ್ರೆ, ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಾಗಿ, ಈಗ ಎಲ್ಲಾ ಕಡೆನೂ ಗ್ಯಾಸ್ಟ್ರಿಕ್ ಅಲ್ಲ ಮ್ಯಾಮ್, ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಸೊ ಅಂತ ಆ ಸಮಯದಲ್ಲಿ ಇವೆಲ್ಲ ಕಂಟ್ರೋಲ್ ಬರುತ್ತೆ. ಈಗ ಕೈ ಕಾಲ್ ಶೇಕ್ ಆಗೋದಿರ್ಬೋದು, ಕೈ ಹಿಡ್ಕೊಳ್ಳೋದು, ಕಾಲ್ ಹಿಡ್ಕೊಳ್ಳೋದು, ಇವೆಲ್ಲವೂ ಕೂಡ ಈ ವಾಯುಮುದ್ರೆಯಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮ್ಯಾಮ್. ಬೆಳಿಗ್ಗೆ ಒಂದ್ಸರಿ, ಸಂಜೆ ಒಂದ್ಸರಿ ನಾವು ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ನೀವು ಈಗ ಹೇಳ್ಕೊಟ್ಟಿರೋಂತ ಒಂದು ಅತ್ಯುತ್ತಮ ಮುದ್ರೆ ಏನಿದೆ ಅದು ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮ್ಯಾಮ್. ಅದು ಈಗ ನೀವು ಹೇಳಿದ್ರಿ, ಈಗ ಈ ಮಂತ್ ಎಲ್ಲ ನಾವು ಇದು ಮುದ್ರೆಗಳನ್ನ ಹೇಳ್ಕೊಡ್ತೀವಿ ಅಂತ ಹೇಳಿದ್ರಿ. ಮುಂದೊಂದ್ ತಿಂಗಳು ಮತ್ತೊಂದ್ ಮಾಡ್ತೀವಿ ಅಂತಂದ್ವಿ. ಈಗ ಒಂದೊಂದ್ ತಿಂಗಳು ಒಂದೊಂದನ್ನು ಎಲ್ಲದಕ್ಕೂ ನಾನು ಹೋದ್ ತಿಂಗಳು ಅಟೆಂಡ್ ಆಗಿದ್ದೀನಿ, ಈ ತಿಂಗಳು ಕೂಡ ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಮುಂದೊಂದ್ ತಿಂಗಳು ಯಾವ್ದಂದ್ರೆ ಈಗ ಆಕ್ಯುಪೆಂಚರ್ಗಳು, ಯಾಕಂದ್ರೆ ಈಗೆಲ್ಲ ಬೆರಳುಗಳನ್ನ ಪ್ರೆಸ್ ಮಾಡ್ಕೊಳ್ಳೋದು ಇವುಗಳೆಲ್ಲ ಇರೋದ್ರಿಂದ ನಮ್ಗೆ ಕೈಯಲ್ಲೇ ನಾವು ಒಂದು ಆರೋಗ್ಯವನ್ನ ಕಂಡ್ಕೊಳ್ಳುವಂತ ಸ್ಥಿತಿಯನ್ನ ನಾವು ಈಗ ಪಡ್ಕೋಬಹುದು. ಒಂದೊಂದಕ್ಕೂ ನಾವು ಡಾಕ್ಟರ್ ಹತ್ರ ಹೋಗೋದ್ ತಪ್ಪುತ್ತಲ್ವಾ ಮ್ಯಾಮ್? ಒಳ್ಳೆ ನೀವು ಈಗ ಒಳ್ಳೆ 2 ತಿಂಗಳು, ಹೋದ್ ತಿಂಗಳು ಮತ್ತೆ ಈ ತಿಂಗಳು ಒಳ್ಳೆ ಯೋಜನೆಗಳನ್ನ ಕೈಗೊಂಡಿದ್ದೀರಾ, ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಈಗ ನಮಗೂ ಕಾಲೇಜ್ ಕೂಡ ರಜಾ ಇರೋದ್ರಿಂದ ಈಗ ನನಗೆ 1 ಅವರ್ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಯ್ತು. ನಾವ್ ಎಷ್ಟು ಟೆನ್ಷನ್ ಅಲ್ಲಿ ಇರ್ತೀವಿ, ಸೊ ಈಗ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಯ್ತು. ನಾನು ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಮ್ಯಾಮ್. ನಮ್ಮ ಅವಶ್ಯಕತೆ ನಿಮಗಿದ್ರೆ ನಮ್ಮನ್ನು ಕೂಡ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ಸೇರ್ಸ್ಕೊಳ್ಳಿ. ಕೆಲವೊಂದು ನಮಗೂ ಗೊತ್ತಿರೋದನ್ನ ನಾವು ಹೇಳ್ಕೊಡ್ತೀವಿ ಮ್ಯಾಮ್. ಖಂಡಿತ ಮೇಡಮ್, ನಿಮಗಾಗಿ ಈ ವೇದಿಕೆ, ನಿಮ್ದೇ ಈ ವೇದಿಕೆ. ಮೇಡಮ್, ನಿಮ್ ನಂಬರು ಚಾಟ್ ಬಾಕ್ಸ್ ಹಾಕಿ. ಓಕೆ ಮ್ಯಾಮ್, ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ ಮಾಸ್ಟರ್ಸ್. ಮಾಸ್ಟರ್ಸ್, ನೀವು ಏನಾದ್ರೂ ಈ ತರ ನಿರೂಪಣೆ ಮಾಡೋದಿತ್ತು, ಏನಾದ್ರೂ ಮಾಹಿತಿಗಳಿತ್ತು, ನಾವೊಂದು ಟಾಪಿಕ್ ಕೊಡ್ತೀವಿ, ಜ್ಞಾನ ಕೊಡ್ತೀವಿ, ನಮ್ಮಲ್ಲಿ ಜ್ಞಾನ ಭಂಡಾರ ಇದೆ, ಕಲಿಸುವಂತಹ ಹಂಬಲ ಇದೆ ಅಂತ ನಿಮ್ಮಲ್ಲೇನಾದ್ರೂ ಇತ್ತು ಅಂತಂದ್ರೆ, ಯಾಕೆಂದ್ರೆ ಈ ಅವಕಾಶ ಎಲ್ಲೂ ಸಿಗೋದಿಲ್ಲ. ನಾನು ತುಂಬಾ ನೋಡಿದಂತಹ, ಅನುಭವ ಪಡೆದುಕೊಂಡಂತಹ ಮಾತಿದು, ಎಲ್ಲೂ ಅವಕಾಶ ಸಿಗೋದಿಲ್ಲ.
ಈಗ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಪ್ರತಿದಿನ ಯೋಗ, ಪ್ರಾಣಾಯಾಮ, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಎಲ್ಲವೂ ಕೂಡ ಬರ್ತಾ ಇದೆ. ಜೊತೆಗೆ ಮುದ್ರಾ, ಮರ್ಮ ಥೆರಪಿ, ಯೂರಿನ್ ಥೆರಪಿ, ಒಂದಲ್ಲ ಎರಡಲ್ಲ 100 ತರಹದ ಮಾಹಿತಿಗಳು ಸಿಗ್ತಾ ಇದೆ ಅಲ್ಲಿ. ಈಗ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಇರುತ್ತೆ, ಅದನ್ನ ಹೊರಗಡೆ ಹೇಗ್ ಹಾಕೋದು ಅಂತ ನಮಗೊಂದು ವೇದಿಕೆ ಸಿಕ್ಕಿರೋದಿಲ್ಲ. ಆ ವೇದಿಕೆ ಈ ನಮ್ಮ ಮಹಾವತಾರ್ ಫೌಂಡೇಶನ್ ಸಿಕ್ಕಿದೆ. ಹಾಗಾಗಿ ಇದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ನಿಮ್ಗೇನಾದ್ರು ಆಸಕ್ತಿ ಇತ್ತಲ್ಲಿ ನನ್ನ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನನಗೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿದ್ದು ಎಲ್ಲಾ ಮಾಸ್ಟರ್ಸ್ ತುಂಬಾ ಅದ್ಭುತವಾಗಿ ಭಾಗವಹಿಸಿದ್ದೀರಾ. ನಿಮಗೆ ಧನ್ಯವಾದಗಳು. ಝೂಮ್ ನಲ್ಲಿ ಭಾಗವಹಿಸಿದ ಹಾಗೂ ಯೂಟ್ಯೂಬ್ ನ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮವಾದ ಆಲೋಚನೆ, ಪಾಲನೆ ಹಾಗೂ ಔಷಧ ರಹಿತ ಜೀವನ ನಮ್ಮದಾಗಿದೆ. ಎಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್.